ವಿಧಾನಸಭಾ ಚುನಾವಣೆ ಘೋಷಣೆಯಾಗಿರುವ ಬೆನ್ನಲ್ಲೇ ಶಿವಮೊಗ್ಗ ಜಿಲ್ಲೆಯ ಚುನಾವಣಾ ಅಖಾಡ ರಂಗೇರ್ತಾ ಇದೆ. ಬಿಜೆಪಿಯ ಶಕ್ತಿ ಕೇಂದ್ರವಾಗಿದ್ದ ಶಿವಮೊಗ್ಗ ಜಿಲ್ಲೆಯಲ್ಲಿ ಯಡಿಯೂರಪ್ಪ ಬಿಜೆಪಿ ತೊರೆದು ಕೆಜೆಪಿ ಸ್ಥಾಪಿಸಿದ್ದು ಬಿಜೆಪಿಗೆ ಹಿನ್ನಡೆಯಾದರೆ ಈಶ್ವರಪ್ಪನವರಿಗೆ ಜಿಲ್ಲೆಯಲ್ಲಿ ಬಿಜೆಪಿಯನ್ನ ಗೆಲ್ಲಿಸುವ ಜವಾಬ್ದಾರಿ ಹೇಗಲೇರಿದೆ. ಈ ಇಬ್ಬರು ದಿಗ್ಗಜರ ಕ್ಷೇತ್ರಗಳಲ್ಲಿ ಗೆಲುವಿನ ಲೆಕ್ಕಾಚಾರಗಳೇನು ಅಂತ ಬನ್ನಿ ನೋಡೋಣ. ಶಿವಮೊಗ್ಗ ವಿಧಾನಸಭಾ ಕ್ಷೇತ್ರ ರಾಜ್ಯದ ಪ್ರತಿಷ್ಠಿತ ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂದು. ಕಾರಣ ಪ್ರಸ್ತುತ ಡಿ.ಸಿ.ಎಂ ಆಗಿರ್ತಕ್ಕಂಥ ಈಶ್ವರಪ್ಪನವರು ಪ್ರತಿನಿಧಿಸ್ತಕ್ಕಂಥ ಈ ಕ್ಷೇತ್ರ ಸಾಕಷ್ಟು ಕುತೂಹಲವನ್ನು ಕೆರಳಿಸಿದೆ ಅಂತಲೇ ಹೇಳ್ಬೋದು. ಈ ಕ್ಷೇತ್ರದಲ್ಲಿ ಲಿಂಗಾಯತರು, ಬ್ರಾಹ್ಮಣರು ಮತ್ತು ಮುಸ್ಲಿಂ ಜನಾಂಗದ ಹೆಚ್ಚಿನ ಪ್ರಾಬಲ್ಯ ಇದೆ. ಹಾಗಾಗಿ ಈ ಮತ ಬ್ಯಾಂಕಿನ ಮೇಲೆ ಎಲ್ಲ ಪಕ್ಷದ ಅಭ್ಯರ್ಥಿಗಳ ಕಣ್ಣು ಸಹಜವಾಗಿ ನೆಟ್ಟಿದೆ. ಜೊತೆಯಲ್ಲಿ ಕಳೆದೆಲ್ಲ ಬಾರಿಗಳಲ್ಲಿ ಈಶ್ವರಪ್ಪನವರು ನಿರಾಸಾಯದ ಗೆಲುವನ್ನು ಆರಾಮಾಗಿ ಗೆಲ್ತಾ ಇದ್ರು. ಆದರೆ ಈ ಬಾರಿ ಅವರಿಗೆ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರ ಜೊತೆಗೆ ಕಟ್ಟಿಕೊಂಡ ದ್ವೇಷದ ರಾಜಕಾರಣ ಮುಳುವಾಗಿ ಪರಿಣಮಿಸ್ತಾ ಇದೆ. ಹಾಗಾಗಿ ಈ ಕ್ಷೇತ್ರದಲ್ಲಿ ಈಗ ಕೆಜೆಪಿ, ಜೆಡಿಎಸ್ ಮತ್ತು ಕಾಂಗ್ರೆಸ್ ಪ್ರಬಲ ಸ್ಪರ್ಧೆಯನ್ನು ನೀಡುತ್ತಾ ಇದ್ದಾರೆ. ಈ ವೋಟ್ ಬ್ಯಾಂಕ್ ರಾಜಕಾರಣದ ಮಧ್ಯೆ ಜಾತಿ ರಾಜಕಾರಣ ಮತ್ತು ಹಣ ಮತ್ತು ಹೆಣದ ರಾಜಕಾರಣ ಈ ಬಾರಿ ಈ ಕ್ಷೇತ್ರದಲ್ಲಿ ಹೆಚ್ಚು ನುಸುಳುವ ಸಾಧ್ಯತೆಗಳು ಹೆಚ್ಚಾಗಿದೆ. ಇವೆಲ್ಲದರ ಮಧ್ಯೆ ಕೂಡ ಯಡಿಯೂರಪ್ಪನವರ ಪ್ರಾಬಲ್ಯ ಈ ಕ್ಷೇತ್ರದಲ್ಲಿ ಇರೋದ್ರಿಂದ ಯಡಿಯೂರಪ್ಪನವರ ರಾಜಕೀಯ ನಡೆ ಏನಿದೆ ಅದು ಬಿಜೆಪಿಗೆ ಮುಳುವಾಗಲಿಕ್ಕೆ ಎಲ್ಲ ಸಾಧ್ಯತೆಗಳು ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಹಾಗಾಗಿ ಈ ಕ್ಷೇತ್ರದಲ್ಲಿ ಯಾರೇ ಗೆದ್ದರೂ ಕೂಡ ಸುಲಭದ ಜಯ ಅಂತೂ ಸಾಧ್ಯವೇ ಇಲ್ಲ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಶಿವಮೊಗ್ಗದಲ್ಲಿ ಯಾರಿಗೆ ವೋಟಿನ ಮಳೆ? ಕೆಜೆಪಿ ಕಳೆ ಮಧ್ಯೆ ಈಶ್ವರಪ್ಪ ಬೆಳೀತಾರ ಕಮಲ ಬೆಳೆ? ಮಲೆನಾಡು ಶಿವಮೊಗ್ಗದಲ್ಲೂ ಸದ್ಯ ಬೇಸಿಗೆಯ ಬಿಸಿಲು ಚುರುಕುಗುಟ್ಟಿದೆ. ಈ ಬಿಸಿ ಮತ್ತಷ್ಟು ಹೆಚ್ಚಾಗುವಂತೆ ಮಾಡಿರೋದು ವಿಧಾನಸಭೆ ಎಲೆಕ್ಷನ್ ಕಾವು. ಕ್ಷೇತ್ರದಲ್ಲೀಗ ಸದ್ಯ ಚುನಾವಣೆಯದ್ದೇ ಮಾತು. ಕಳೆದ 5 ವರ್ಷಗಳಿಂದ ರಾಜ್ಯ ರಾಜಕೀಯಕ್ಕೆ ಶಿವಮೊಗ್ಗ ಸೆಂಟರ್ ಪಾಯಿಂಟ್ ಆಗಿತ್ತು. ಯಾಕಂದ್ರೆ ಇದೇ ಜಿಲ್ಲೆಯ ಬಿಎಸ್ ಯಡಿಯೂರಪ್ಪ ಬಹುತೇಕ ಅವಧಿಯಲ್ಲಿ ಸಿಎಂ ಆಗಿದ್ರು. ಇನ್ನು ಇಲ್ಲಿನವರೇ ಆಗಿರೋ ಅಂಧಕಾಲத்தில் ಯಡಿಯೂರಪ್ಪ ಆಪ್ತಮಿತ್ರ ಈಶ್ವರಪ್ಪ ರಾಜ್ಯಾಧ್ಯಕ್ಷರಾಗಿದ್ರು. ಯಡಿಯೂರಪ್ಪ ಮತ್ತು ಈಶ್ವರಪ್ಪ ರಾಜ್ಯ ರಾಜಕೀಯದಲ್ಲಿ ಜೊತೆಗೆ ಬೆಳೆದವರು. ಬಿಜೆಪಿ ಸಂಘಟಿಸುವಲ್ಲಿ ಒಬ್ಬರಿಗೊಬ್ಬರು ಹೆಗಲಾಗಿದ್ದವರು. ಆದರೆ ಈಗ ಪರಿಸ್ಥಿತಿ ಹಾಗಿಲ್ಲ. ಸದ್ಯಕ್ಕಿರೋ ಮಾಹಿತಿಯಂತೆ ಶಿವಮೊಗ್ಗ ಕ್ಷೇತ್ರದ ಅಭ್ಯರ್ಥಿಗಳ ಡೀಟೇಲ್ಸ್ ಹೀಗಿದೆ. ಬಿಜೆಪಿಯಿಂದ ಹಾಲಿ ಶಾಸಕರು ಆಗಿರೋ ಡಿ.ಸಿ.ಎಂ ಈಶ್ವರಪ್ಪ ಕಣಕ್ಕಿಳಿಯೋದು ಪಕ್ಕ. ಇನ್ನು ಕೆಜೆಪಿಯಿಂದ ಸಾದರ ಲಿಂಗಾಯತ ಸಮುದಾಯಕ್ಕೆ ಸೇರಿರೋ ಕೈಗಾರಿಕೋದ್ಯಮಿ ರುದ್ರೇಗೌಡ ಅಖಾಡಕ್ಕಿಳಿಯೋ ಸಾಧ್ಯತೆ ಇದೆ. ಕಾಂಗ್ರೆಸ್ ಪಕ್ಷದಿಂದ 3 ಆಕಾಂಕ್ಷಿಗಳ ಹೆಸರು ಕೇಳಿಬರ್ತಿದೆ. ಬ್ರಾಹ್ಮಣ ಸಮುದಾಯದ ಕೆಬಿ ಪ್ರಸನ್ನಕುಮಾರ್, ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾಗಿರೋ ಕುರುಬ ಸಮುದಾಯದ ಪ್ರಸನ್ನಕುಮಾರ್ ಹಾಗೂ ವಕೀಲರಾಗಿರೋ ಬ್ರಾಹ್ಮಣ ಸಮುದಾಯದ ದಿವಾಕರ್ ಹೆಸರುಗಳು ಕೇಳಿಬರ್ತಿವೆ. ಜೆಡಿಎಸ್ನಿಂದ ಕುರುಬ ಸಮುದಾಯಕ್ಕೆ ಸೇರಿರೋ ಎಂ ಶ್ರೀಕಾಂತ್ ಸ್ಪರ್ಧೆಗಿಳಿಯೋದು ಗ್ಯಾರಂಟಿ ಎನ್ನಲಾಗ್ತಿದೆ. ಇನ್ನು ಶಿವಮೊಗ್ಗ ನಗರ ಚುನಾವಣೆಯಲ್ಲಿ ಜಾತಿ ಲೆಕ್ಕಾಚಾರ ವಿಶೇಷವಾಗಿದೆ. ಕ್ಷೇತ್ರದಲ್ಲಿ ಪ್ರಬಲವಾಗಿರೋದು ಲಿಂಗಾಯತ ಸಮುದಾಯ. ಬಿಎಸ್ವೈ ಈಶ್ವರಪ್ಪ ವಿರುದ್ಧ ಹಿನ್ನೆಲೆಯಲ್ಲಿ ಬಿಜೆಪಿಗೆ ಕೈಕೊಡೋ ಸಾಧ್ಯತೆ ಅಲ್ಲಗಳೆಯೋ ಹಾಗಿಲ್ಲ. ಲಿಂಗಾಯತರನ್ನ ಬಿಟ್ರೆ ಹೆಚ್ಚಾಗಿರೋದು ಮುಸ್ಲಿಂರು. ಈ ಮತಬುಟ್ಟಿಯ ಮೇಲೆ ಕಾಂಗ್ರೆಸ್ ಮತ್ತು ಜೆಡಿಎಸ್ಗಳೆರಡೂ ಕಣ್ಣು ಹಾಕಿವೆ. ಶಿವಮೊಗ್ಗ ನಗರ ಕ್ಷೇತ್ರದ ಒಟ್ಟು ಮತದಾರರ ಸಂಖ್ಯೆ 2 ಲಕ್ಷಕ್ಕೂ ಹೆಚ್ಚು. ಇವರಲ್ಲಿ ಲಿಂಗಾಯತರು ಅಂದಾಜು 35,000 ಇದ್ದಾರೆ. 30,000 ಮುಸ್ಲಿಂ ಮತದಾರರು ನಿರ್ಣಾಯಕ ಸಂಖ್ಯೆಯಲ್ಲಿದ್ದಾರೆ. ಕೇಸರಿ ಪಕ್ಷದ ಪರ ಒಲವು ಹೊಂದಿರೋ ಬ್ರಾಹ್ಮಣರ ಮತಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿವೆ. ಇನ್ನು ಕುರುಬ ಸಮುದಾಯಕ್ಕೆ ಸೇರಿರೋರು ಸುಮಾರು 15,000 ಮತದಾರರಿದ್ದಾರೆ. 25,000 ಎಸ್ಸಿ ಮತ್ತು ಎಸ್ಟಿ ಮತದಾರರಿದ್ದಾರೆ. ಇನ್ನು ಭಾಷೆ ಲೆಕ್ಕಾಚಾರವೂ ಇದೆ. ತಮಿಳು ಭಾಷಿಕರು, ತೆಲುಗು ಭಾಷಿಕರ ಸಂಖ್ಯೆ ದೊಡ್ಡದಲ್ಲವಾದರೂ ನಿರ್ಣಾಯಕವಾಗಿದೆ. ಸವಿತಾ ಸಮಾಜ, ಸಾಧು ಶೆಟ್ಟಿ, ಬಲಿಜ, ರೆಡ್ಡಿ, ನಾಯ್ಡು ಹಾಗೂ ಆರ್ಯ ವೈಶ್ಯ ಮತದಾರರು 12,000ದಷ್ಟಿದ್ದಾರೆ. ಬೇರೆ ಬೇರೆ ಜಾತಿಗಳ ಮತದಾರರ ಸಂಖ್ಯೆ ಚಿಕ್ಕದಾದರೂ ಗೆಲ್ಲುವ ಅಭ್ಯರ್ಥಿಗೆ ಅತಿ ಅವಶ್ಯ. ಒಟ್ಟಾರೆ ಕ್ಷೇತ್ರದಲ್ಲಿ ಮಹಿಳಾ ಮತ್ತು ಪುರುಷ ಮತದಾರರು ಸಮಾನರಾಗಿದ್ದಾರೆ.
ಈಶ್ವರಪ್ಪ ಶತಾಯ ಗತಾಯ ಗೆಲ್ಲಲೇಬೇಕು ಅಂತ ಪಣ ತೊಟ್ಟಿದ್ದಾರೆ. ಯಡಿಯೂರಪ್ಪ ಈಶ್ವರಪ್ಪರವರನ್ನ ಸೋಲಿಸಿಯೇ ತೀರೋ ಪ್ರತಿಜ್ಞೆ ಮಾಡಿದ್ದಾರೆ. ಉದ್ಯಮಿ ರುದ್ರೇಗೌಡರಿಗೆ ಜಾತಿ, ಒಳ್ಳೆಯ ಹೆಸರು ಮತ್ತು ಮಾಜಿ ಸಿಎಂ ಯಡಿಯೂರಪ್ಪನವರೇ ಬಲ. ಈಶ್ವರಪ್ಪ ಆಡಳಿತ ವಿರೋಧಿ ಅಲೆಯ ವಿರುದ್ಧ ಈಜಬೇಕು. ಇತ್ತೀಚೆಗೆ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಅನುಭವಿಸಿರೋ ಸೋಲು ಈಶ್ವರಪ್ಪನವರಿಗೆ ಎಚ್ಚರಿಕೆ ಗಂಟೆ. ಕಳೆದ ಚುನಾವಣೆಯಲ್ಲಿ ಜೆಡಿಎಸ್ ಅಭ್ಯರ್ಥಿಯಾಗಿದ್ದ ಶ್ರೀಕಾಂತ್ ಈಶ್ವರಪ್ಪನವರಿಗೆ ಒಳ್ಳೆ ಪೈಪೋಟಿ ಕೊಟ್ಟಿದ್ರು. ಸೋತಿದ್ರೂ ಕ್ಷೇತ್ರದ ಮತದಾರರ ಜೊತೆ ನಿರಂತರ ಒಡನಾಟ ಇಟ್ಕೊಂಡಿರೋದು ಅನುಕೂಲವಾಗಬಹುದು. ಕಾಂಗ್ರೆಸ್ನಿಂದ ಕೆಬಿ ಪ್ರಸನ್ನಕುಮಾರ್ ಮತ್ತು ದಿವಾಕರ್ ಟಿಕೆಟ್ಗಾಗಿ ಕಾದಿದ್ದಾರೆ. ಈ ಕ್ಷೇತ್ರದ ವಿನ್ನಿಂಗು, ಸೋಲು, ಗೆಲುವು ಯಡಿಯೂರಪ್ಪನ ಕೈನಲ್ಲಿದೆ. ಯಾರು ಗೆಲ್ಬೋದು, ಯಾರು ಸೋಲ್ಬೋದು ಅನ್ನೋ ಒಂದು ಉದ್ದೇಶ. ಶಿವಮೊಗ್ಗನ ಈ ಲೆವೆಲ್ಲಿಗೆ ತಂದಂಥವ್ರು ಯಡಿಯೂರಪ್ಪನವರೇ ವಿನ, ಇಲ್ಲಿ ಜನ ಇನ್ನೂ ಯಡಿಯೂರಪ್ಪನ ಬಗ್ಗೆ ಒಲವು ತೋರಿಸ್ತಿದ್ದಾರೆ ವಿನ ಇನ್ನು ಬೇರೆ ಕ್ಯಾಂಡಿಡೇಟು ಯಾರ ಬಗ್ಗೆನೂ ಅಷ್ಟು ಒಲವು ತೋರಿಸ್ತಾ ಇಲ್ಲ. ಇವತ್ತು ಯಡಿಯೂರಪ್ಪನವ್ರು 3 ವರ್ಷ ಏನು ಅವ್ರ ಕಾಮಗಾರಿಯಲ್ಲಿ ಚಾಲನೆ ಮಾಡಿ ಕೆಲಸ ಮಾಡಿಸಿದ್ದಾರೆ. ಈ ಕ್ಷೇತ್ರದಲ್ಲಿ ಶಿವಮೊಗ್ಗದಲ್ಲಿ ಯಡಿಯೂರಪ್ಪನವ್ರು ಹೋದ್ಮೇಲಿಂದ ಯಾವ ಕಾಮಗಾರಿಗಳು ನಡೆದಿಲ್ಲ. ಅವರು ಮತ್ತೆ ನಮ್ಮ ಕ್ಷೇತ್ರದಲ್ಲಿ ಅವರು ಮತ್ತೆ ಮುಖ್ಯಮಂತ್ರಿಯಾಗಿ ಬರಬೇಕು ಅನ್ನೋದು ನಮ್ಮ ಆಸೆ. ಶಿಕಾರ್ಪುರ ಕ್ಷೇತ್ರ ಇದು ಶಿವಶರಣರ ನಾಡು ಅಂತ ಕೂಡ ಹೆಸರು ಪಡೆದಿದೆ. ಅದಕ್ಕೆ ಕಾರಣ ಆಗಿದ್ದು ಬಳ್ಳಿಗಾವಿಯ ನಾಟ್ಯರಾಣಿ ಶಾಕುಂತಲೆ ಹಾಗೂ ಉಡುತಡಿಯ ಅಕ್ಕಮಹಾದೇವಿ. ಜೊತೆಯಲ್ಲಿ ಈ ಕ್ಷೇತ್ರದಲ್ಲಿ ಅಮಲಿಗೊಳ, ಅಂಜನಾಪುರ ಹಾಗೂ ಮದಗದಕೆರೆ ಅಂತ ಪ್ರಮುಖ ಜಲಾಶಯಗಳು ಕೂಡ ಇದೆ. ಈ ಕ್ಷೇತ್ರದಲ್ಲಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಸತತವಾಗಿ ಗೆಲುವನ್ನು ಸಾಧಿಸಿದ್ದಾರೆ. ಜೊತೆಯಲ್ಲಿ ಈ ಕ್ಷೇತ್ರಕ್ಕೆ ಮುಖ್ಯಮಂತ್ರಿನ ಕೊಟ್ಟ ಹೆಗ್ಗಳಿಕೆ ಕೂಡ ಇದೆ. ಪ್ರತಿ ಬಾರಿಯೂ ಕೂಡ ಚುನಾವಣೆಗಳಲ್ಲಿ ಒಮ್ಮೆ ಮಾತ್ರ ಬಂಗಾರಪ್ಪನವರ ರಾಜಕೀಯ ಚದುರಂಗದಾಟಕ್ಕೆ ಯಡಿಯೂರಪ್ಪನವರು ಸೋತಿದ್ದು ಹೊರತುಪಡಿಸಿದರೆ ಕಳೆದ ಚುನಾವಣೆಗಳಲ್ಲಿ ಅಭೂತಪೂರ್ವ ಜಯಬೇರಿಯನ್ನು ಸಾಧಿಸಿದರು. ಈ ಬಾರಿ ಕಾಂಗ್ರೆಸ್ ಸ್ವಲ್ಪ ಮಟ್ಟಿನ ಪೈಪೋಟಿ ನೀಡುತ್ತಾ ಇದ್ದರೂ ಕೂಡ KJP ಪಕ್ಷವನ್ನು ಕಟ್ಟಿರತಕ್ಕಂಥ ಯಡಿಯೂರಪ್ಪನವರಿಗೆ ಮತ್ತೊಮ್ಮೆ ಇಲ್ಲಿ ಗೆಲುವಿನ ಅಂಶ ಬಂದೇ ಬರುವ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರ್ತಾ ಇದೆ. ಆದರೂ ಕೂಡ ಕಾಂಗ್ರೆಸ್ ಪಕ್ಷ ಪ್ರಬಲ ಪೈಪೋಟಿ ನೀಡುತ್ತೆ. ಜೊತೆಯಲ್ಲಿ ಏನು ಲಂಬಾಣಿ ತಾಂಡೆಗಳೇ ಹೆಚ್ಚಾಗಿರ್ತಕ್ಕಂಥ ಈ ಕ್ಷೇತ್ರದಲ್ಲಿ ಅವರ ಒಲವು ಯಾರ ಕಡೆ ಬರುತ್ತೆ ಅನ್ನೋದು ಕೂಡ ಗಮನಾರ್ಹವಾಗಿರ್ತಕ್ಕಂಥ ಅಂಶ ಆಗಿದೆ. ಶಿಕಾರಿಪುರದಲ್ಲಿ ಯಾರ ಶಿಕಾರಿ? ಶಿವಮೊಗ್ಗ ನಗರ ಬಿಟ್ಟು ಆಚೆ ಬಂದ್ರೆ ಎದುರಾಗೋದೇ ಶಿಕಾರಿಪುರ. ಸದ್ಯಕ್ಕಂತೂ ರಾಜ್ಯದ ವೆರಿ 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 ಇಂಪಾರ್ಟೆಂಟ್ ಕ್ಷೇತ್ರ. ಕಾರಣ BS ಯಡಿಯೂರಪ್ಪ. ಪಕ್ಷವನ್ನು ಮೀರಿ ಬೆಳೆದಿರೋ ಯಡಿಯೂರಪ್ಪ ತಮ್ಮ ಗೆಲುವು ಸುಲಭ, ಸರಳ ಎಂದೇ ನಂಬಿಕೊಂಡಿದ್ದಾರೆ. ಅದು ನಿಜವೂ ಇರಬಹುದು. ಶಿಕಾರಿಪುರದಲ್ಲಿ ಚಿಂತೆಯೇ ಇಲ್ಲದೆ ಗೆಲ್ತಿದ್ದ ಬಿಜೆಪಿಗೆ ಈಗ ಪೈಪೋಟಿ ನೀಡಿದ್ರೆ ಅದೇ ಗ್ರೇಟ್ ಅನ್ನೋ ಪರಿಸ್ಥಿತಿ ಇದೆ. 1983ರಿಂದ ಇಲ್ಲಿ ಯಡಿಯೂರಪ್ಪನವರದ್ದೇ ಪಾರುಪತ್ಯ. 6 ಬಾರಿ ಬಿಜೆಪಿ ಪಕ್ಷದಿಂದ ಈ ಕ್ಷೇತ್ರದ ಶಾಸಕರಾಗಿ ಅವರು ಆಯ್ಕೆಯಾಗಿದ್ದಾರೆ. 1999ರಲ್ಲಿ ಮಾಜಿ ಸಿಎಂ ಬಂಗಾರಪ್ಪ ರಾಜಕೀಯ ತಂತ್ರಗಾರಿಕೆ ಎದುರಿಸಲಾಗದೆ ಒಮ್ಮೆ ಸೋತಿದ್ರು. ಅದೊಂದು ಚುನಾವಣೆ ಬಿಟ್ರೆ ಯಡಿಯೂರಪ್ಪ ಇಲ್ಲಿ ರಾಜಾದಿರಾಜ. ಕಳೆದ ಬಾರಿ ಯಡಿಯೂರಪ್ಪ ಮಾಜಿ ಸಿಎಂ ಬಂಗಾರಪ್ಪ ವಿರುದ್ಧ ಶಿಕಾರಿಪುರದಲ್ಲಿ 45,000ಕ್ಕೂ ಹೆಚ್ಚು ಅಂತರದಿಂದ ಗೆದ್ದು ಇತಿಹಾಸ ನಿರ್ಮಿಸಿದ್ರು, ಸಿಎಂ ಆಗಿದ್ರು. ಶಿಕಾರಿಪುರದಲ್ಲಿ ಒಟ್ಟು ಮತದಾರರ ಸಂಖ್ಯೆ 1,67,000 ಇದೆ. ಇಲ್ಲಿ ಲಿಂಗಾಯತರೇ ಡಾಮಿನೇಟ್. ಲಿಂಗಾಯತ ಮತದಾರರ ಸಂಖ್ಯೆ 34,000 ಇದ್ರೆ ನಿರ್ಣಾಯಕವಾಗಿರೋ ಅಲ್ಪಸಂಖ್ಯಾತರ ಸಂಖ್ಯೆ 33,000ಕ್ಕೂ ಹೆಚ್ಚಿದೆ. ಹಿಂದುಳಿದ ವರ್ಗದವರು 70,000ದಷ್ಟಿದ್ದಾರೆ. ಆದರೆ ಕಳೆದ ಚುನಾವಣೆಯಲ್ಲಿ ಯಡಿಯೂರಪ್ಪ ಸಿಎಂ ಅಭ್ಯರ್ಥಿ ಅನ್ನೋದು ಕೂಡ ಗೆಲುವಿಗೆ ಸಹಕರಿಸಿತ್ತು. ರಾಜ್ಯದೆಲ್ಲೆಡೆ ಯಡಿಯೂರಪ್ಪ ಪರ ಅನುಕಂಪದ ಅಲೆ ಕೆಲಸ ಮಾಡಿತ್ತು. ಜೊತೆಗೆ ಜಾತಿ ಬೆಂಬಲವೂ ಇತ್ತು. ಈ ಬಾರಿ ಕೂಡ ಯಡಿಯೂರಪ್ಪ ಅನುಕಂಪ ಬಯಸ್ತಿದ್ದಾರೆ. ತಮ್ಮ ಜಾತಿಯವರ ಜೊತೆ ಅಹಿಂದ ಮತದಾರರನ್ನು ಸೆಳೆದು ಬಿಟ್ರೆ BSY ಗೆದ್ದಂತೆಯೇ ಸರಿ. ಬಿಜೆಪಿ ಇಲ್ಲಿ ಸೂಕ್ತ ಅಭ್ಯರ್ಥಿಗಾಗಿ ತಡಕಾಡ್ತಾ ಇದೆ. ಇವೆಲ್ಲದರ ಜೊತೆ ಯಡಿಯೂರಪ್ಪ ಕ್ಷೇತ್ರದಲ್ಲಿ ಮಾಡಿರೋ ಕೆಲಸ ಯಡಿಯೂರಪ್ಪನವರಿಗೆ ಸಹಕಾರ ನೀಡಿದ್ರೆ ಅವರು ಗೆಲ್ಲೋದ್ರಲ್ಲಿ ಅನುಮಾನವೇ ಇಲ್ಲ. ಆದರೆ ಮತದಾರನ ಮನಸ್ಸಿನೊಳಗಿನ ಮರ್ಮ ತಿಳಿಯೋದು ಅಷ್ಟು ಸುಲಭವಲ್ಲ. ರಾಜ್ಯಾದ್ಯಂತ ಯಡಿಯೂರಪ್ಪ ಹೆಸರು, ವರ್ಚಸ್ಸು ಹಾಳಾಗಿರೋದು ಅವರ ಮೇಲಿರೋ ಭ್ರಷ್ಟಾಚಾರ ಆರೋಪಗಳಿಂದ.
ಶಿಕಾರಿಪುರ ಮತದಾರರೇನಾದರೂ ಯಡಿಯೂರಪ್ಪ ಮೇಲಿನ ಆರೋಪಗಳನ್ನೇ ಗಮನಿಸಿದ್ರೆ ಶಿಕಾರಿಪುರದಲ್ಲಿ ಯಡಿಯೂರಪ್ಪನವರೇ ಶಿಕಾರಿಯಾದರೂ ಆಗ್ಬೋದು. ಯಾವುದಕ್ಕೂ ಮೇ 8ರವರೆಗೆ ಕಾಯಬೇಕು. ಶಿವಮೊಗ್ಗದಿಂದ ಕ್ಯಾಮರಾಮನ್ ನವೀನ್ ಜೊತೆ ರಾಜೇಶ್ ಕಾಮತ್, ಸುವರ್ಣ ನ್ಯೂಸ್. ಶಿವಮೊಗ್ಗ ಜಿಲ್ಲೆಯ ಇನ್ನುಳಿದ 5 ಕ್ಷೇತ್ರಗಳಲ್ಲೂ ಅಚ್ಚರಿಯ ಹಣಾಹಣಿ ಇದೆ. ಅದನ್ನ ನೋಡೋಣ ಒಂದು ಸಣ್ಣ ಬ್ರೇಕ್ನ ನಂತರ.